ಸರ್ ಇದು ಎರೆ ಗೊಬ್ಬರ ಸರ್. ಇದು ಎರೆಹುಳ ಗೊಬ್ಬರ ತಯಾರು ಮಾಡ್ತೀನಿ ಸರ್ ನಾನು. ಇದು ನೋಡ್ರಿ ಸುಮಾರೀಗ 1.5 ತಿಂಗಳು ಆಗ್ತದೆ ಸರ್. ಇದು ಎಲ್ಲ ಕಸ ಮತ್ತು ಸೆಗಣಿ ಎಲ್ಲ ತುಂಬಿ 1.5 ತಿಂಗಳು ಆಗ್ತದೆ ಸರ್. 1.5 ತಿಂಗಳ ನಂತರ ಇದ್ರೊಳಗೆ ಕೈ ಹಾಕಿ ನೋಡ್ಬೇಕು ಸರ್. ಅದು ತೇವಾಂಶ ಇರಲ್ದು ಹೋಯ್ತು, ತಣ್ಣಗೆ ಬಿತ್ತಂದ್ರೆ ಎರೆಹುಳ ತಂದು ಬಿಡ್ಲಕ್ಕ ಬರ್ತದೆ ಸರ್. ಎರೆಹುಳ ತಂದು ಬಿಟ್ಟಿದ್ದೇವೆ ಸರ್ 1.5 ತಿಂಗಳ ನಂತರ. ಈಗೇನೋ ಸ್ಟಾರ್ಟ್ ಮಾಡ್ಯಾರ ಸರ್. ಈಗ ಇದು ಎರೆಹುಳ ತಯಾರಾಗ್ಲತ್ತದ ಸರ್. ಈಗೆಲ್ಲ ಸರಿ ಕೈ ಎರೆಹುಳಗಳು ಸರ್. ಇಲ್ಲೆಲ್ಲ ಎರೆಹುಳಗಳವ ನೋಡ್ರಿ ಸರ್. ಇವು ಎರೆಹುಳಗಳು ಸರ್. ಈಗ ಇವು 1.5 ತಿಂಗಳಾಗ್ತದೆ ಸರ್. ಸ್ಟಾರ್ಟ್ ಆಗ್ಯಾವ ಸರ್. ಈಗ ಇದರಲ್ಲಿ ಒಂದು 10 ಬ್ಯಾಗ್ ಬರ್ತಾವೆ ಸರ್. 50 kgದು ಒಂದೊಂದು ಡ್ರಮ್ ಇದರಲ್ಲಿ ಟ್ಯಾಂಕ್ ಇದರಲ್ಲಿ 10 ಬರ್ತಾವೆ ಸರ್. 10 ಬ್ಯಾಗ್ ಬರ್ತಾವೆ ಸರ್. ಇವು ಒಂದೊಂದು ಬ್ಯಾಗ್ 50 kg ಇರುತ್ತೆ ಸರ್. ಒಂದು 50 kgದು 500 ರೂಪಾಯಿ ಅಂತೆ ನಾವು ಮಾರಾಟ ಮಾಡ್ಬೇಕಂತ ಹಿಂಗೆ ಪ್ಲ್ಯಾನ್ ಅದ ಸರ್. ಈಗ ಸ್ಟಾರ್ಟ್ ಮಾಡಿದ್ವಿ. ಈಗ ಹಂತವಾಗಿ ಹಿಂಗೆ ಒಂದು 8 ಕಟ್ಟಬೇಕು ಅಂತ ಹಿಂಗೆ ಪ್ಲ್ಯಾನ್ ಅದ ಸರ್. ಈಗ ಒಂದು 4 ಆಗ್ಯಾವ ಸರ್. ಈಗ ಇನ್ನೂ ಒಂದು 4 ಕಟ್ಟಿ ಇದನ್ನೇ ಎರೆಹುಳು ಜಾಸ್ತಿ ಗೊಬ್ಬರ ಇದು ತಯಾರಾಗ್ಲಿಕ್ಕೆ ಎಷ್ಟು ಸರ್? 1 ತಿಂಗಳು ಬೇಕ್ರಿ? 1.5 ತಿಂಗಳು ಬೇಕಾ? 1 ತಿಂಗಳು ಬೇಕು ಸರ್. 1 ತಿಂಗಳು. ಇದು ತಂಪು ತೇವಾಂಶ ಎಲ್ಲ ಆದ ನಂತರ ಹೊಳ ಬಿಡ್ಲಾಕ್ ಬರ್ತದೆ ಸರ್. ಇದು ತೇವಾಂಶ ಆಯ್ತಂದ್ರೆ ಗರಂ ಇದ್ದಿಂದ ಹೋಯ್ತಂದ್ರೆ ಹುಳ ಬಿಡ್ಲಾಕ್ ಆಗ್ತದೆ ಸರ್. ಹುಳ ಬಿಟ್ಟಿದ್ಮೇಲೆ ಎಷ್ಟು ದಿವಸಕ್ಕೆ ನಿಮ್ಗೆ ಇದು ಮತ್ತು 2 ತಿಂಗಳು ಬೇಕು ಸರ್. 2 ತಿಂಗಳು. ಒಟ್ಟು ಇದು 3 ತಿಂಗಳಿಗೆ ಒಂದ್ಸಲ ರೆಡಿ ಆಗುತ್ತೆ ಸರ್. ಎರೆ ಗೊಬ್ಬರ ತಯಾರಾಗ್ತದೆ ಸರ್ 3 ತಿಂಗಳಿಗೆ ಒಂದ್ಸಲ. ಇದು 1 ವರ್ಷದಲ್ಲಿ ಒಂದು 4 ಸಲ ತೆಗಿತೇವೆ ಸರ್ ಇದು ಗೊಬ್ಬರ. ಇದು ಒಂದೊಂದು ಇದಕ್ಕೆ ಒಂದು 10 ಬ್ಯಾಗ್ ಬರ್ತಾವೆ ಸರ್. ಇವು ಒಂದೊಂದು ಟ್ಯಾಂಕಿಗೆ. ಹೀಗೆ ಸ್ವಲ್ಪ ಇದನ್ನೇ ಜಾಸ್ತಿ ಮಾಡ್ಬೇಕಂತೇಳಿ ಹಿಂಗೆ ಉದ್ದೇಶ ಅದ ಸರ್ ನಮ್ಗೆ. ಎಷ್ಟು ಮಂದಿ ರೀ ಮಕ್ಕಳು ನಿಮ್ಗೆ? ನಮ್ಗೆ 2 ಮಕ್ಕಳು ಸರ. ಒಬ್ಬಾಕಿ ಹುಡುಗಿ ಅಳ ಸರ, ಅವಕ್ಕಿನ ಮ್ಯಾರೇಜ್ ಮಾಡಿವಿ ಸರ. ಮತ್ತೊಬ್ಬ ಹುಡುಗನ ಸರ, ಅವನದು MSc ಮುಗ್ದದ. ಸ್ವಲ್ಪ ಕಂಪ್ನಿಯಾಗ ಮಾಡ್ತಾ ಅಲ್ಲತ್ತಾನ ಸರ್. ನಾನು ಇದು ಅಗ್ರಿಕಲ್ಚರ್ಗೆ ಬಾ ಅಂತ ಹೇಳತ್ತೀವಿ ಸರ್. 2 ಎಕರೆದಿಂದ ಮಾಡಿದ್ದು. ಇವೆಲ್ಲ 2 ಎಕರೆದಾಗೆ ಎಲ್ಲ ಒಂದು 10 ಎಮ್ಮಿಗಳು ಇದು ಎರೆಹುಳು ತಯಾರು ಮಾಡ್ತೀನಿ ಸರ್. ಹುಡುಗರು ಎಜುಕೇಶನ್ ಎಲ್ಲ ಅದೇ ಎಲ್ಲ ಇದ್ರ ಮುಖಾಂತರ ಆಯ್ತು ಸರ್. ಇವ ನಮ್ದು ಮೊಮ್ಮಗ ಸರ್, ಮಗಳದ ಮಗ ಸರ್. ಇವನಿಗೆ ಇಲ್ಲೇ ಈಗ ಸಾಲಿಗೆ ಇಟ್ಕೊಂಡಿವಿ ಸರ್ ನಾವು. ಇವನು ಈಗ UKG ಸರ್. ಇವ ಈಗ ಈ ಸಲ. ಆಯ್ತಾಯ್ತು ಸರ್, ಭಾಳ ಒಳ್ಳೇದು ಮಾಡತ್ರಿ, ಮಾಡ್ರಿ. ಹಿಂಗೆ ಸ್ವಲ್ಪ ಎಲ್ಲ ಎಜುಕೇಷನ್ ಎಲ್ಲ ಇದ್ರ ಮುಖಾಂತರ ಮಾಡತ್ತೀನಿ ಸರ್. ಎಲ್ಲ ಇವು ಮೊದಲೆಲ್ಲ ಟೀಚರ್ ಪೋಸ್ಟ್ ಮಾಡೋದು ಬಿಟ್ಕೊಟ್ಟು ಎಲ್ಲ ಲಾಸ್ ಆಗಿ ಮನೆ ಸರಿಯಾಗಿ ನಡೀತಿದ್ದಿಲ್ಲ ಸರ್. ಈಗಿದು ನಾವು ಕೃಷಿಗೆ ಬಂದು ನಮ್ಗೆ ಸರ್ ಭಾಳ ಒಳ್ಳೇದಾಗ್ಯದ ಸರ್. ಇದು ಹೀಗೆ ಮಾಡಿದ್ರೆ ರೈತರು ಯಾರೂ ಸ್ವಲ್ಪ ಇದು ಆಗಲ್ಲ ಸರ್. ಇದು ಕೆಲವು ರೈತರು ಏನು ಮಾಡ್ತಾರೆ, ಸುಮ್ಮನೆ ಮಾತು ಹೇಳಿ ಅಲ್ಲಿ ಇಲ್ಲಿ ಕುಂತು ಚಟ ಮಾಡ್ತಾರೆ. ಇಂಥವಕ್ಕೆ ಸಾವಯವ ಕೃಷಿಗೆ ಬರೋದಿಲ್ಲ ಸರ್. ಬರೀ ಸರ್ಕಾರಿ ಗೊಬ್ಬರ ಹಾಕ್ತಾರೆ, ಅದನ್ನು ಹಾಕಿ ಲಾಸ್ ಮಾಡ್ಕೋತಾರೆ. ಲಾಸ್ ಮಾಡ್ಕೊಂಡು ಎಲ್ಲ ಭೂಮಿ ಎಲ್ಲ ಬರ್ಡ್ ಮಾಡಿಕ್ತಾರೆ. ಆ ಬರ್ಡ್ ಮಾಡಿದ ನಂತರ ಎಲ್ಲ ಏನು ಬೆಳೆ ಹೊಂಟದ ಅಂಥೇಳಿ ಸ್ವಲ್ಪ ಗೋಳಾಡ್ಕೋತ ಕೂಡ್ತಾರೆ ಸರ್. ಈಗ ನಾವು ಇದು ಸಾವಯವ ಕೃಷಿ ಮಾಡೋದ್ರಿಂದ ನಮಗೆ ಒಳ್ಳೆ ಇಳುವರಿ ಬರ್ತದೆ ಸರ್. ಒಳ್ಳೆ ಇಳುವರಿ ಬರ್ತದೆ ಸರ್. ಈಗ ನಮ್ಮ ಜೊತೆನೇ ಇವರು ಎಲ್ಲ ಭಾಳಷ್ಟು ನಮ್ಗೆ ಹೆಲ್ಪ್ ಮಾಡ್ತಾಳೆ ಸರ್. ನಮ್ಮ ಮನೆಯವ್ರು ಇದ್ದಾರೆ, ಇವರು ಭಾಳಷ್ಟು ಹೆಲ್ಪ್ ಮಾಡ್ತಾಳೆ ಸರ್. ಏನು ಹೆಸರು ಸರ್? ಕೆಲಸದವ್ರನ್ನೂ ಇಲ್ಲ, ಮತ್ತು ನೀವು ಒಬ್ಬರೇ ಎಷ್ಟೆಲ್ಲ ಕೆಲಸ ಹೆಂಗೆ ಮಾಡ್ತೀರಿ? ನಾವು ಕೆಲಸದವ್ರಿಗೆ ಯಾರಿಗೆ ಆಳಿಗೆ ನಂಬಿಲ್ಲ ಸರ್. ನಾವಿಬ್ಬರು ಗಂಡ ಹೆಂಡತಿ, ಆಮೇಲೆ ನಮ್ಮ ಮಗು ಒಬ್ಬನ ಸರ. ಅವ ರಜೆ ಇತ್ತು ಅಂದ್ರೆ ಅವನು ಕೂಡ ಮಾಡ್ತಾನೆ. ಭಾಳಷ್ಟು ನಮ್ಮ ಮನೆಯವ್ರನ್ನೂ ಹೆಲ್ಪ್ ಮಾಡ್ತಾರೆ ಸರ್ ಭಾಳಷ್ಟು. ಈಗ ನಾವೊಂದು ಮಾಡಿದ್ರೆ ಅವ್ರೊಂದು ಕೆಲಸ ಮಾಡ್ತಾರೆ ಸರ್. 50% ಅವ್ರು ಕೆಲಸ ಮಾಡ್ತಾರೆ, ನಾನು ಮಾರಾಟ ಮಾಡೋದು ಸರ್. ಬರೀ ಎಲ್ಲ ಹೆಚ್ಚು ಈ ಹಾಲು ತರಕಾರಿ ಇಂಥದ್ದೆಲ್ಲ ಇವು ಅವ್ರನ್ನೂ ನಮ್ಮ ಜೊತೆ ಭಾಳಷ್ಟು ದುಡಿತಾರೆ ಸರ್. ಅವ್ರ ಹರ ಅಂತೇಳಿ ನಾವೆಲ್ಲ ಇಷ್ಟೆಲ್ಲ ಮಣ್ಣನ್ನು ನಡೆಸ್ತಾ ಇದ್ದೀವಿ ಸರ್. ಯಾವುದು ಆಳುಗಳಿಗೆ ನಾವು ನಂಬ್ಕೊಂಡಿಲ್ಲ ಸರ್. ಆಳುಗಳು ಸಿಗೋದಿಲ್ಲ, ಭಾಳಷ್ಟು ಕಾಸ್ಟ್ಲಿ ಆಗ್ಯದ. ಅದ್ರ ಸಂಬಂಧ ನಾವಿಬ್ಬರೇ ದುಡಿತಾ ಇರ್ತೀವಿ ಸರ್. ಓಕೆ ಸರ್. ಇದು ಸರ ಚಾಪ್ ಕಟ್ರ್ ಸರ್. ಇದು ಹುಲ್ಲು ವೇಸ್ಟ್ ಆಗೋದಿಲ್ಲ ಸರ. ಇದು ಚಾಪ್ ಕಟ್ರಲಿಂದ ನಮ್ಗೆ ಯಾವುದೇ ಥರ ಹುಲ್ಲುಗಳನ್ನು ವೇಸ್ಟ್ ಆಗೋದಿಲ್ಲ. ಹಿಂಗೆ ಇದು ಆಗ್ತದೆ, ಚೂರು ಆಗ್ತದೆ ಸರ್. ಇದು ಪ್ರತಿದಿನ ಒಂದು 3 ಬುಟ್ಟಿ ಚಾಪ್ ಕಟ್ರ್ ಮಾಡಿ ಇದು ಚೂರು ಮಾಡಿ ದನಗಳಿಗೆ ಕೊಟ್ರೆ ಒಳ್ಳೆ ರೀತಿಯಿಂದ ಆಹಾರ ಸಿಗ್ತದೆ. ಮತ್ತು ಹುಲ್ಲು ಕೂಡ ವೇಸ್ಟ್ ಆಗೋದಿಲ್ಲ ಸರ್. ನೀವು ಹಸಿಮೇವು ಹಾಕ್ತೀರಾ ಸರ್, ಒಣಗಿದ್ದು ಕಟ್ ಮಾಡಿ? ಇದು ಹಸಿಮೇವು ಮತ್ತು ಒಣಗಿದು. ಒಂದು ಸೂಡು ಹಸಿಮೇವು ಕಟ್ ಮಾಡ್ತೀವಿ ಸರ್, ಒಂದು ಸೂಡು ಒಣಗಿದು, ಎರಡೂ ಮಿಕ್ಸ್ ಮಾಡಿ ಎಮ್ಮಿಗಳಿಗೆ ಆಕಳುಗಳಿಗೆಲ್ಲ ಕೊಡ್ತೀವಿ ಸರ್. ಡೈಲಿ ಒಂದು 3 ಬುಟ್ಟಿ ಕೊಡ್ತೇವೆ ಸರ್. ಒಂದು ದಿವಸದ್ದು ಆಹಾರ ಪೂರ್ಣ ಆಗ್ತದೆ ಸರ್.
ಇದು ಹುಲ್ಲು ವೇಸ್ಟ್ ಸರ್ ಸರ್. ಇದು ಚಿಯಾ ಬೆಳೆ ಅಂತ ಸರ್. ಇದು 2 ವರ್ಷ ಆಯಿತು ನಾವು ಹಾಕ್ತಾ ಇದ್ದೀವಿ ಸರ್ ಚಿಯಾ. ಓಕೆ. ಮೊದಲು ಬೇರೆ ಬೆಳೆ ಹಾಕ್ತಿದ್ದೇವೋ ಸ್ವಲ್ಪ ಆದಾಯ ಕಡಿಮೆ ಬರ್ತಿತ್ತು ಸರ್. ಅದರ ಸಂಬಂಧ ಇದು ಹೊಸ ಬೆಳೆ ಅಂತೇಳಿ ಹೋದ ವರ್ಷ ಹಿಡಿದು ಈ ಚಿಯಾ ಬೆಳೆ ಸ್ಟಾರ್ಟ್ ಮಾಡೀನಿ ಸರ್. ಈ ಹೋದ ವರ್ಷ ಒಂದು 1 ಎಕರೆ ಅಡಿ ಇತ್ತು ಸರ್. ಓಕೆ. ಭೂಮಿ ಇತ್ತು, ಅದರಲ್ಲಿ ಚಿಯಾ 1 kg ಬೀಜ ಹಾಕಿನಿ ಸರ್. 1 kg ಬೀಜ ಒಂದು ಕಳೆ ತೆಗ್ದೀನಿ. ಅದಕ್ಕೆ ಎಷ್ಟು ಒಂದು 10,000 ರೂಪಾಯಿ ಇದು ಖರ್ಚು ಬಂದಿತ್ತು ಸರ್. ಅದರ ಆದಾಯ ಅಂದ್ರೆ 4 ಕ್ವಿಂಟಲ್ ಚಿಯಾ ಆಗಿತ್ತು ಸರ್. ಆ 4 ಕ್ವಿಂಟಲ್ ಎಷ್ಟು 14,000 ಅಂತೆ ಮಾರಾಟ ಮಾಡೀವಿ ಸರ್. ಕ್ವಿಂಟಲ್ಗೆ ಪ್ರತಿ ಕ್ವಿಂಟಲ್ಗೆ 14,000 ಅಂತೆ. ಅದನ್ನು 4 ಕ್ವಿಂಟಲ್ ಆಗಿತ್ತು ಸರ್. ಓಕೆ. 52,000 ರೂಪಾಯಿ ಆಗಿತ್ತು ಸರ್ ಹೋದ ಸಲ ಚಿಯಾ. ಖರ್ಚು ಎಷ್ಟು ಬಂದಿತ್ತು ಸರ್? ಖರ್ಚು 10,000 ಬಂದಿತ್ತು ಸರ್. ಅದು 56,000 ರೂಪಾಯಿ ಆದಾಯ ಐತೆ ಸರ್. ಅದರಲ್ಲಿ ಖರ್ಚು ತೆಗೆದು ಒಂದು 46,000 ರೂಪಾಯಿ ಸಿಕ್ಕಿತ್ತು ಸರ್. 3 ತಿಂಗಳು ಬೆಳೆ ಸರ್ ಇದು. 3 ತಿಂಗಳ ಬೆಳೆಯಲ್ಲಿ 46,000 ರೂಪಾಯಿ ಸಿಕ್ಕಿತ್ತು. ಅದನ್ನು ತಿಳಿದು ಮತ್ತು ಈ ವರ್ಷನೂ ಪ್ರತಿ ವರ್ಷನೂ ಚಿಯಾ ಹಾಕಿದೆ ಸರ್. ಈ ವರ್ಷನೂ ಹಾಕಿನಿ ಸರ್. ಇದು ಒಂದು ಅರ್ಧ ಎಕರೆ ಅದ್ರ ಸರ್ ಭೂಮಿ ಇದು. ಈಗ ಅರ್ಧ ಎಕರೆನಲ್ಲಿ ಸುಮಾರು ಒಂದು 3 ಕ್ವಿಂಟಲ್ ಆಗ್ತದೆ ಸರ್ ಇದು ಅರ್ಧ ಎಕರೆನಲ್ಲಿ. ಇದಕ್ಕೇನು ಲಾಗೋಡಿ ಅಷ್ಟು ಈ ವರ್ಷ ಒಂದು 5,000 ರೂಪಾಯಿದು ಕಳೆ ತೆಗೆದೀವಿ ಸರ್. ಆಮೇಲೆ ಇವೆಲ್ಲ ಬೇರೆ ಜೀವಾಮೃತ ಗೋಕೃಪಾಮೃತ ಅದನ್ನೆಲ್ಲ ನಾವು ಇದಕ್ಕೆ ಬಿಡಿಸಿದೀವಿ ಸರ್. ಸಾವಯವ ಕೃಷಿಯಲ್ಲಿ ಮತ್ತು ಯಾವುದು ಕೆಮಿಕಲ್ ಯೂಸ್ ಮಾಡಿಲ್ಲ ನಾನು. ನೀರಿನ ಮುಖಾಂತರ ಬಿಟ್ಟಿವಿ ಸರ್. ಆಮೇಲೆ ಈ ಚಿಯಾ ಹಾಕೋದ್ರಲಿಂದ ಆಮೇಲೆ ಜೇನು ಸಾಕಾಣಿಕೆ ಮಾಡ್ತೀನಿ ಸರ್. ಅದರಲ್ಲಿಂದ ಈ ಹುಳಗಳನ್ನು ತಿಂದು ಅದ್ರದ್ದು ಆಹಾರ ಸರ್ ಇದು ಹೂವು. ಜಾಸ್ತಿ ಹೂವು ಇರೋದ್ರಿಂದ ಈಗ ಜೇನು ಸಾಕಾಣಿಕೆನೂ ಕೂಡ ಇದ್ರ ಮುಖಾಂತರ ನಡೀತಾ ಇರ್ತದೆ ಸರ್. ಅದ್ರೂ ಬಿನ ಲಾಗೋಡಿ ಇಲ್ದೇನೆ ನಡೀತಾ ಇರ್ತದೆ ಸರ್. ಅದಕ್ಕೂ 3 ತಿಂಗಳಿಗೆ ಒಂದ್ಸಲ ಒಂದು 10 kg ಜೇನು ತುಪ್ಪ ಬರ್ತದೆ ಸರ್. ಆ 10 kg ಜೇನು ತುಪ್ಪ ನಾವು ಮಾರಾಟ ಮಾಡಿ ಅದ್ರದ್ದು 800 ರೂಪಾಯಿಗೆ kg ಅಂತೆ ಮಾರ್ತೀವಿ ಸರ್. ಅದು ಸರ್ ನೀವು 2 ಎಕರೆದಾಗೆ ಇಷ್ಟೊಂದು ಮಾಡತ್ತೀರಿ. ಕೆಲವರಿಗೆ 10 ಎಕರೆ ಇದ್ರು ಭೀ ಅವ್ರು ಡೆವಲಪ್ ಆಗಲ್ಲ. ಕಾರಣ ಏನು? ಬೆಳೆದಿಲ್ಲ ಅಂತಾರೆ ಸರ್. ಅವ್ರು ಏನು ಮಾಡ್ತಾರೆ, ಎಲ್ಲ ವೆಸ್ಟ್ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ ಸರ್. ಎಲ್ಲ ಕೆಮಿಕಲ್ ತಂದು ಯೂಸ್ ಮಾಡಿ ಖರ್ಚು ಜಾಸ್ತಿ ಬರ್ತದೆ ಸರ್ ಅವ್ರಿಗೆ. ಈಗ ನಾವೇನು ಮಾಡ್ತೀವಿ ಸರ್, ಎಲ್ಲ ಜೀರೋ ಮೇಂಟೆನೆನ್ಸ್ ಎಲ್ಲ ನಾನೇ ತಯಾರು ಮಾಡ್ತೀನಿ ಸರ್ ಇಲ್ಲಿ ಸಾವಯವ ಕೃಷಿಯಲ್ಲಿ. ಈಗ ಒಂದು ಆಕಳಿಂದ ಒಂದು 10 ಎಕರೆ ಮೆಂಟನ್ ಮಾಡ್ಬೋದು ಸರ್. ಈಗ ನಾವು ಸಾವಯವ ಕೃಷಿಯಲ್ಲಿ ಅದು ಜೀವಾಮೃತ ಗೋಕೃಪಾಮೃತ ಇವೆಲ್ಲ ಆಕಳು ಸೆಗಣಿಯಿಂದ ಅದನ್ನೆಲ್ಲ ಮಾಡಬಹುದು ಸರ್. ಅವರು ಜಾಸ್ತಿ ಖರ್ಚು ಮಾಡ್ತಾರೆ. ಅದ್ರ ಸಲುವಾಗಿ ಅವರು ರೈತರು ಫೇಲ್ ಆಗ್ತಾರೆ ಸರ್. ಅವ್ರಿಗೆ ಆದಾಯನೂ ಕಡಿಮೆ ಬರ್ತದೆ ಸರ್. ಖರ್ಚು ಜಾಸ್ತಿ ಆದಾಯ ಕಡಿಮೆ ಬರ್ತದೆ ಸರ್ ಅವ್ರಿಗೆ. ಈಗ ನಮಗೆ ಸಾವಯವ ಕೃಷಿ ಮಾಡೋದ್ರಿಂದ ಎಲ್ಲ ಆದಾಯನೂ ಕಡಿಮೆ ಇದು ಖರ್ಚು ಕಡಿಮೆ ಆಗ್ತದೆ ಸರ್. ಆದಾಯ ಜಾಸ್ತಿ ಬರ್ತಾ ಇರ್ತದೆ. ಅದರಿಂದ ರೈತರು ಫೇಲ್ ಆಗ್ತಾರೆ ಸರ್. ಈಗ ಎಲ್ಲ ರೈತರಿಗೆ ಹೇಳಬೇಕಾಗಿತ್ತಂದ್ರೆ ಸ್ವಲ್ಪ ಜೀರೋ ಮೇಂಟೆನೆನ್ಸು ನೈಸರ್ಗಿಕವಾಗಿ ಏನು ಸಿಗ್ತದ ಅದರಿಂದ ತಯಾರು ಮಾಡಿ ನಾವು ಬೆಳೆ ಬೆಳೆಸಿದ್ರೆ ರೈತರಿಗೆ ಒಳ್ಳೆಯದಾಗ್ತದೆ. ಒಂದು ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಿ ಸರ್? ನಾನು ಸರ್ 2.5 ಎಕರೆದಲ್ಲಿ ಒಂದು ವರ್ಷಕ್ಕೆ 5 ಲಕ್ಷದಿಂದ 6 ಲಕ್ಷ ತನಕ ಆಗ್ತದೆ ಸರ್. ಅದು ಖರ್ಚು ಆದ್ರೆ ಒಂದು 50-60 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್. ಅದನ್ನು ಸ್ವಲ್ಪ ಎಲ್ಲ ನಾವೇ ದುಡಿತಾ ಇರ್ತೀವಿ ಸರ್. ಬೇರೆ ಆಳುಗಳು ಹಚ್ಚೋದಿಲ್ಲ, ಸ್ವಂತ ನಾವು ಮನೆಯವರೇ ದುಡಿತೀವಿ ಸರ್. ಸ್ವಲ್ಪ ಆದಾಯ ಜಾಸ್ತಿ ಬರ್ತದೆ, ಖರ್ಚು ಕಡಿಮೆ ಬರ್ತದೆ ಸರ್. ಈಗ ಜೇನು ಸಾಕಾಣಿಕೆ ಆಮೇಲೆ ಹೈನುಗಾರಿಕೆ ಇವು ಬೆಳೆಗಳ ತರಕಾರಿ ಪ್ರತಿ ವರ್ಷ ತರಕಾರಿ ಇರ್ತದೆ ಸರ್. ಡೈಲಿ ಒಂದು 20 kg ತರಕಾರಿ ಇರ್ತದೆ ಸರ್. 4 ಐಟಮ್ ಸರ್ ಡೈಲಿ. ಅದನ್ನು ನಾನು ಸ್ವಂತ ಮಾರಾಟ ಮಾಡ್ತೀನಿ ಸರ್. ನಾನು ಈಗ ಯಾವುದು ಮಾರ್ಕೆಟ್ ಕಳಿಸೋದಿಲ್ಲ. ಹಾಲಿನ ಜೊತೆನೆ ಒಂದು 20 ಲೀಟರ್ ಹಾಲು ಆಗ್ತದೆ ಸರ್. ಒಂದು 20 kg ತರಕಾರಿ ಆಗ್ತದೆ ಸರ್. ಪ್ರತಿ ಒಂದೊಂದು ತರಕಾರಿ 5-5 kg ಸರ್. ಮನಿ ಟು ಡೋರ್ ಟು ಡೋರ್ ತರಕಾರಿ ಸೆಲ್ ಮಾಡ್ತೀನಿ ಸರ್. ನೀವೇ ಸಪ್ಲೈ ಮಾಡ್ತೀರಿ? ನಾನೇ ಸಪ್ಲೈ ಮಾಡ್ತೀನಿ ಸರ್. ಯಾವುದು ಮಾರ್ಕೆಟ್ ಒಯ್ಯೋದಿಲ್ಲ. ಸ್ವಂತ ನಾನೇ ಹಾಲಿನ ಜೊತೆ ಇದು ತರಕಾರಿನೂ ಸಪ್ಲೈ ಮಾಡ್ತೀನಿ ಸರ್. ಹಾಲಿಂದ ಎಷ್ಟು ಬರ್ತದೆ ಸರ್ ತಿಂಗಳು? ಹಾಲಿಂದಿಂದು ದಿನಾಲು 1,000 ಬರ್ತದೆ ಸರ್. ಹಾಲಿಂದು ಡೈಲಿ 1,000? ಅಂದ್ರೆ ಒಂದು ತಿಂಗಳಿಗೆ 30,000 ರೂಪಾಯಿ ಬರ್ತದೆ ಸರ್. 30,000. ಈ ತರಕಾರಿದು ದಿನಾಲು ಒಂದು 500-600 ಬರ್ತದೆ ಸರ್. ಅಂದ್ರೆ 1,500 ಡೈಲಿ ಆದಾಯ. ಏನು ತಿಂಗಳಿಗೆ ಇದೇ 50,000 ಆಗಲ್ಲ ಸರ್? 50,000 ಹೆಚ್ಚು ಕಡಿಮೆ? ಹೆಚ್ಚು ಕಡಿಮೆ ಒಂದು 50-40 ಸಾವಿರ. 40 ಸಾವಿರ ಕಮ್ಸೆ ಕಮ್ ಅಂದ್ರೆ 40 ಸಾವಿರ ಅಂತೂ ಬಂದೇ ಬರ್ತದೆ. ಸ್ವಲ್ಪ ಅದ್ರಾಗ ಖರ್ಚುನು ತೆಗಿಬೇಕಾಗ್ತದೆ ಸರ್. ಇವೆಲ್ಲ ಚುನ್ನಿ ಅದನ್ನೆಲ್ಲ ಕೊಡ್ತೀವಲ್ಲ ದನಗಳಿಗೆ, ಅವೆಲ್ಲ ಒಂದು 10-15 ಸಾವಿರ ರೂಪಾಯಿ ತೆಗಿಬೇಕಾಗ್ತದೆ ಸರ್. ಅದನ್ನು ಖರ್ಚು ತೆಗೆದು ಉಳಿತದೆ ಒಂದು 30-35 ಸಾವಿರ ರೂಪಾಯಿ ಮಂತ್ಲಿ ಆದಾಯ ಆಗ್ತದೆ ಸರ್. ಸರ್ ಇದು ಹೋದ ವರ್ಷ ಲವಣಿ ಮಾಡೀವಿ ಸರ್. ಕಬ್ಬಿನ ನಾಟಿಕೆ ಮಾಡಿದೀವಿ ಸರ್. ಓಕೆ. ಲವಣಿ
ಇದು 268 ನಂಬರ್ ತಳಿ ಸರ್ 265 ತಳಿ ಅಂತ ಕಬ್ಬಿನ ಬೀಜ. ಇದನ್ನು ಹೋದ ವರ್ಷ 1 ಎಕರೆ ಭೂಮಿ ಇದೆ ಸರ್. ಇದು ಹೋದ ವರ್ಷ ಲವಣಿ ಮಾಡಿವ ಸರ್. ಆ ಹೋದ ವರ್ಷ ಲವಣಿ ಮಾಡಿ ಇದಕ್ಕೆ ಜೀವಾಮೃತ ಗೋಕೃಪಾಮೃತ ಬಿಟ್ಟು ಬೆಳೆಸಿವಿ ಸರ್. ಯಾವುದೂ ಕೆಮಿಕಲ್ ಯಾವುದು ಯೂಸ್ ಮಾಡಿಲ್ಲ ಸರ್ ನಾನು. ಆಮೇಲೆ ಅದು ಈಗ ಪ್ರತಿ ವರ್ಷ ನೇಗಲ್ ಅಂತ ಹೊಡಿತಾರೆ ಸರ್. ಇದು ಮುಕ್ರಿ ಹೊಡಿತಾರೆ ಸರ್. ಅದು ನಾನು ಹೊಡಿಲಿಲ್ಲ ಸರ್. ಫಸ್ಟ್ ಮೊದಲನೇ ವರ್ಷ ಲವಣಿ ಮಾಡಿದ ವರ್ಷ ನೇಗಲು ಹೊಡಿಯೋದಿಲ್ಲ ಸರ್, ಉಳುಮೆ ಮಾಡೋದಿಲ್ಲ. ಅದನ್ನು ಎರಡನೇ ವರ್ಷ ಕಬ್ಬು ಕಟಾವ್ ಆದ ನಂತರ ಇದು ನೇಗಲು ರೂಟ್ ಹೊಡಿತೇವೆ ಸರ್. ಆ ಮುಕ್ರಿಯಲ್ಲಿ ಡೋಬ್ ಇರ್ತದೆ, ಇದು ಗಡ್ಡಿ ಇರ್ತದೆ ಸರ್ ಕಬ್ಬಿಂದು. ಅದು ಡೋಬ್ ಮೇಲೆ ಇರ್ತದೆ. ಅದ್ರ ಸಂಬಂಧ ಇದು ವಾಡಿ ಬುಕ್ಣಿ ಆಗೋ ಸಲುವಾಗಿ ರೂಟ್ ಹೊಡಿತೇವೆ ಸರ್. ರೂಟರ್ ಹೊಡಿದ್ರೆ ಮತ್ತೆ ಅವು ಕಬ್ಬಿಂದ ಇದು ಹೋಗಲ್ರಿ? ಇಲ್ಲ, ಹೋಗಲ್ಲ ಸರ್. ಅದು ಮುಕ್ರಿಯಲ್ಲಿ ಇರ್ತದೆ ಸರ್. ಅದು ಇದು ಅಷ್ಟೇ ಏರಿಯಾ ಹೊಡಿತೀರಿ? ಹ್ಞೂ, ಅಷ್ಟೇ ಏರಿಯಾ ಹೊಡಿತೀವಿ. ಅದು ಮುಕ್ರಿಯಲ್ಲಿ ಇರ್ತದೆ ಸರ್. ಅದಕ್ಕೆ ಗಡ್ಡಿಗೆ ಏನಾಗೋದಿಲ್ಲ. ಡೋಬು ಮತ್ತು ಈ ವಾಡಿ ಮಾತ್ರ ಬುಕ್ಣಿ ಆಗ್ತದೆ ಸರ್. ಇದು ಪ್ರತಿ ವರ್ಷ ಈ ಎರಡನೇ ವರ್ಷ ಸರ್. ಹುಡ್ದೆ ಅಂದ್ರೆ ಇದು ಏನಾಗ್ತದೆ, ಗೊಬ್ಬರ ಆಗ್ತದೆ ಸರ್. ಇಲ್ಲಿ ಇದಕ್ಕೆ ಡಿಕಾಂಪೋಸ್ಟ್ ಅಂತೇಳಿ ಒಂದು ಇದು ಹಾಕ್ತಿವಿ ಸರ್, ಸ್ಪ್ರೇ ಮಾಡ್ತೇವೆ ಸರ್. ಡಿಕಾಂಪೋಸ್ಟ್ ಅಂತೇಳಿ ನಾನೇ ತಯಾರು ಮಾಡ್ತೀನಿ ಸರ್ ನಾನು. ಅದು ಸಾವಯವ ಕೃಷಿಯಲ್ಲಿ ಅದನ್ನ ಇದು ನೀರು ಬಿಟ್ಟ ತಕ್ಷಣ ಅದು ಡಿಕಾಂಪೋಸ್ಟ್ ಸ್ಪ್ರೇ ಮಾಡ್ತೀನಿ ಸರ್. ಇದು ಒಂದು 45 ದಿವಸದಾಗ ಇಲ್ಲೇ ಕೊಳತ್ ಹೋಗ್ತದೆ ಸರ್. ಇದು ವಾಡಿ ಸುಡಬಾರ್ದು ಸರ್. ಇದ್ರಲಿಂದ ನಮ್ಗೆ ಬಹಳಷ್ಟು ಜೀವಾಣುಗಳು ತಯಾರಾಗ್ತದೆ ಸರ್. ಆ ಜೀವಾಣುಗಳು ತಯಾರಾದವು ಅಂದ್ರೆ ಭೂಮಿ ಫಲವತ್ತತೆ ಆಗ್ತದೆ ಸರ್. ಕಬ್ಬು ಇಳುವರಿ ಜಾಸ್ತಿ ಬರ್ತದ. ಈ ಥರ ನಾನು ಪ್ರತಿ ಎರಡನೇ ವರ್ಷ ನೇಗಿಲು ಹೊಡಿಯೋದಿಲ್ಲ ಸರ್. ಈಗ ಎಲ್ಲ ರೈತರು ಈ ಥರ ಮಾಡಿದ್ರೆ ಸ್ವಲ್ಪ ಇಳುವರಿ ಜಾಸ್ತಿ ಬರ್ತದೆ ಸರ್. ಕಡ್ಡಿ ಅದನ್ನು ಗೀಚಿ ಉರಿದನ್ನು ಹಚ್ಚೋದಿಲ್ಲ ಸರ್. ಇದು ವಾಡಿಗೆ ಸರ್ ನಾವೇನು ಮಾಡ್ತೀವಿ, ರೂಟ್ರ್ ಅಷ್ಟೇ ಹೊಡಿತೇವೆ ಸರ್. ಆ ಮುಕ್ರಿದಲ್ಲಿ ಇದ್ದಿದ್ದಕ್ಕೆ ಏನೂ ಆಗೋದಿಲ್ಲ, ಗಡ್ಡಿಗೆ ಏನೂ ಆಗೋದಿಲ್ಲ. ಈ ಥರ ಮಾಡಿದ್ರೆ ಅದಕ್ಕೆ ಗೋಕೃಪಾಮೃತ ಜೀವಾಮೃತ ಇದಕ್ಕೆಲ್ಲ ಸ್ಪ್ರೇ ಮಾಡಿದೆವು ಅಂದ್ರೆ ಇವೆಲ್ಲ ಇಲ್ಲೇ ವಾಡಿ ಕೊಳಿತದೆ ಸರ್. ಕೊಳಿತಂದ್ರೆ ಜಾಸ್ತಿ ಇಳುವರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್.